ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಕನ್ನಡದ ಬಿಗ್ ಬಾಸ್ ಸೀಸನ್ 12ರಲ್ಲಿ 9ನೇ ವಾರದ ಅಂತ್ಯಕ್ಕೆ 2 ಅನಿರೀಕ್ಷಿತ ಬೆಳವಣಿಗೆಗಳು ನಡೆದಿದ್ದಾವೆ. ಈ 2 ಅನಿರೀಕ್ಷಿತ ಘಟನೆಗಳು ಕೂಡ ಯಾರು ಕಲ್ಪನೆಯನ್ನೇ ಮಾಡದಂತಹ ಘಟನೆಗಳು ಅಂತಲೂ ಕೂಡ ಹೇಳ್ಬೋದು. ಒಂದು ಏನು ಅಂತ ಹೇಳಿದ್ರೆ, ಕಳೆದ ವಾರ ಅತಿಥಿಗಳಾಗಿ ಬಂದಂಥ ಸ್ಪರ್ಧಿಗಳಲ್ಲಿ ಇಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ರೆ, ಅದರಲ್ಲಿ ಒಬ್ಬ ಸ್ಪರ್ಧಿಗೆ ಮತ್ತೊಮ್ಮೆ 50 ದಿನಗಳ ನಂತರ ಬಿಗ್ ಬಾಸ್ನಲ್ಲಿ ಆಡುವಂಥ ಅವಕಾಶ ಸಿಕ್ಕಿದೆ. ಕಳೆದ ಬಾರಿಯೂ ಕೂಡ 50 ದಿನಗಳ ಬಳಿಕ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಪಡೆದಿದ್ದಂತಹ ರಜತ್ ಈ ಬಾರಿ ಮತ್ತೆ ಬಂದಿರೋದು ಸಾಕಷ್ಟು ಜನರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಇಂಥ ಸ್ಪರ್ಧಿಗಳಿಗೆ ವೈಲ್ಡ್ ಕಾರ್ಡ್ ಮೂಲಕ ಪ್ರವೇಶವನ್ನು ಕೊಟ್ಟು ನಿಜವಾಗ್ಲೂ ಕೂಡ ಆರಂಭದಿಂದ ಆಡಿದಂಥ ಸ್ಪರ್ಧಿಗಳಿಗೆ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಟೀಮ್ ಮೋಸ ಮಾಡ್ತಿದೆ ಎನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಅದರ ಜೊತೆಗೆ ಕಳೆದ ಬಾರಿಯೂ ಕೂಡ ಆತನಿಗೆ ರನ್ನರ್ ಅಪ್ ಬೆಲೆ ಕೊಡಲಾಗಿತ್ತು. ಈ ರೀತಿ ಕೊಡೋದ್ರಿಂದ ನಿಜವಾಗ್ಲೂ ಕೂಡ ಆಟ ಆಡಿದವ್ರಿಗೆ, ಇಷ್ಟು ಸಮಯಗಳ ಕಾಲ ಆಟ ಆಡಿದವ್ರಿಗೆ ಮೋಸ ಮಾಡಿದಂತಾಗುತ್ತಲ್ವಾ ಅನ್ನುವಂಥದ್ದು ಒಂದು ಮೂಲ ಪ್ರಶ್ನೆ. ಅದು ವಾಸ್ತವವೂ ಕೂಡ ಹೌದು. ಇನ್ನೊಂದು ಕಡೆ ಚೈತ್ರ ಕುಂದಾಪುರ, ಈಕೆಗೂ ಕೂಡ ಮತ್ತೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಅವಕಾಶ ಕೊಟ್ಟವರಿಗೆ ಮತ್ತೆ ಮತ್ತೆ ಅವಕಾಶವನ್ನು ಕೊಡೋದಾದರೆ, ಇಲ್ಲಿ ಬಿಗ್ ಬಾಸ್ಗೆ ಹೋಗಬೇಕು, ಬಿಗ್ ಬಾಸ್ನಲ್ಲಿ ನಾವು ಕೂಡ ನಮ್ಮ ಟ್ಯಾಲೆಂಟನ್ನು ತೋರಿಸ್ಬೇಕು, ನಮಗೂ ಕೂಡ ಒಂದು ಅವಕಾಶ ಸಿಕ್ಕಿದ್ರೆ ಒಳ್ಳೆಯದಾಗುತ್ತೆ ಅಂತೇಳಿ ಕನಸನ್ನು ಕಾಣ್ತಿದ್ದವರ ಕಥೆ ಏನು ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಇರಲಿ, ಇದು ಈ ಅವರ ಲೆಕ್ಕಾಚಾರದ ಒಂದು ಭಾಗ ಅಂತೇಳಿ ಅಂದ್ಕೊಳ್ಳೋಣ. ಆದರೆ ಮತ್ತೊಂದು ದೊಡ್ಡ ಘಟನೆ ಏನು ಅಂತ ಹೇಳಿದ್ರೆ, ಈಗ ಬಿಗ್ ಬಾಸ್ನಲ್ಲಿ ಈ 9ನೇ ವಾರ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆದ್ರಲ್ವಾ, ಅದೇ ಜಾಹ್ನವಿಯ ಎಲಿಮಿನೇಷನ್ನ ಬಗ್ಗೆ ಭಾರಿ ಚರ್ಚೆಗಳು ನಡೀತಿದ್ದಾವ್ರಿ. ಸೋಷಿಯಲ್ ಮೀಡಿಯಾದಲ್ಲಂತೂ ಜಾಹ್ನವಿ ಎಲಿಮಿನೇಷನ್ ಆಗಿರೋದ್ರ ಬಗ್ಗೆ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆಗಳು ನಡೀತಿದ್ದಾವೆ. ಕಾರಣ ಏನು ಅಂತ ಹೇಳಿದ್ರೆ, ಜಾಹ್ನವಿ ಎಲಿಮಿನೇಷನ್ ಆಗಿರುವಂಥದ್ದು ಆಕೆಯ ಕಾರಣಕ್ಕೋಸ್ಕರ ಅಲ್ಲ, ಆಕೆ ಮಾಡಿದಂಥ ಎಡವಟ್ಟುಗಳ ಕಾರಣಕ್ಕೋಸ್ಕರ ಅನ್ನೋದು ಈಗಾಗಲೇ ಬಯಲಾಗಿದೆ. ಇನ್ಫ್ಯಾಕ್ಟು ಜಾಹ್ನವಿ ಅವರು ಈಗಲ್ಲ, 3-4 ವಾರಗಳ ಹಿಂದೆನೇ ಹೋಗಬೇಕಾಗಿತ್ತು. ಅದೃಷ್ಟ ಕೈ ಹಿಡಿದಿತ್ತು, ಅವತ್ತು ಉಳಿದುಕೊಂಡಿದ್ರು. ಬಹುಶಃ ಅವತ್ತೇ ಹೋಗಬೇಕಾದಂತಹ ಜಾಹ್ನವಿ ಇವತ್ತಿನವರೆಗೆ ಉಳಿದುಕೊಂಡಿದ್ದು, ಮತ್ತು ಉಳಿದುಕೊಂಡ ಮೇಲೂ ಕೂಡ ತನ್ನ ಕೆಲವೊಂದಷ್ಟು ನಿಲುವುಗಳಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳದೇ ಇರುವಂಥದ್ದೇ ಈಗ ಮುಳುವಾಯಿತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇದನ್ನು ಅವತ್ತು ಕಾಕ್ರೋಚ್ ಸುದ್ದಿಯ ಹೆಂಡತಿ ಹೇಗೆ ಹೇಳಿದ್ರೋ ಹಾಗೆ ಇವತ್ತಿಗೆ ಜಾಹ್ನವಿಯ ಮಗ, ಅಂದರೆ ಅಷ್ಟು ಚಿಕ್ಕ ಮಗನಿಗೆ ಅನಿಸಿದ್ದು ಬಹುಶಃ ಜಾಹ್ನವಿಗೆ ಅನ್ನಿಸ್ಲಿಲ್ಲ, ಮತ್ತು ಬೇರೆ ಯಾರಿಗೂ ಕೂಡ ಅನ್ನಿಸ್ಲಿಲ್ವಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಏನು ಅಂತ ಹೇಳಿದ್ರೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡ ಸೀಸನ್ 12ರ ಬಿಗ್ ಬಾಸ್ ಸೀಸನ್ 12ರ 9ನೇ ವಾರ ಮತ್ತೊಬ್ಬ ಸ್ಪರ್ಧಿ ಹೊರಗಡೆ ಬಂದಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ, ಒಬ್ಬರನ್ನ ಮನೆಯಿಂದ ಹೊರಗಡೆ ಹಾಕುವಂತಹ ವೀಕೆಂಡ್ನ ಎಪಿಸೋಡು ನಡೀತು. ಈ ವೀಕೆಂಡ್ನಲ್ಲಿ ಜಾಹ್ನವಿ ಮನೆಯಿಂದ ಹೊರಗಡೆ ಬರೋಂತಹ ನಿರೀಕ್ಷೆ ಯಾರಿಗೂ ಕೂಡ ಇರಲಿಲ್ಲ. ಅಂದರೆ ಯಾರು ಕೂಡ ಜಾಹ್ನವಿ ಹೊರಗಡೆ ಬರ್ತಾರೆ ಅಂತ ಹೇಳಿ ನಿರೀಕ್ಷೆನೇ ಮಾಡಿರಲಿಲ್ಲ. ಧ್ರುವಂತ್ ಹಾಗೂ ಮಾಳು ಈ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಬರಬಹುದು ಅನ್ನೋಂಥ ಲೆಕ್ಕಾಚಾರ ಇತ್ತು. ಕಳೆದ 3-4 ವಾರಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಅಚ್ಚರಿಯ ಎಲಿಮಿನೇಷನ್ಗಳೇ ಆಗ್ತಾ ಇದ್ದಾವೆ. ಚಂದ್ರಪ್ರಭಾ ಅವರಿಂದ ಶುರುವಾದಂಥ ಎಲಿಮಿನೇಷನ್ ಪ್ರಕ್ರಿಯೆ ಜಾಹ್ನವಿವರೆಗೂ ಕೂಡ ಮುಂದುವರಿದಿದೆ. ಗಿಲ್ಲಿ ಜೊತೆಗೆ ಕಾವ್ಯ ಹೆಸರು ತಳ್ಕೊ ಹಾಕಿಕೊಂಡಂತೆ ಅಶ್ವಿನಿ ಜೊತೆಗೆ ಜಾಹ್ನವಿ ಹೆಸರು ಕೂಡ ಸೇರಿಕೊಂಡಿತ್ತು. ಇಡೀ ಶೋನ ಉದ್ದಕ್ಕೂ ಕೂಡ ಅಶ್ವಿನಿ ಮತ್ತು ಜಾಹ್ನವಿ ಹೆಸರುಗಳೇ ಕೇಳಿ ಬಂದಿದ್ದು ಹೆಚ್ಚು. ಇದೇ ಈಕೆಗೆ ಲಾಭವೂ ಆಯಿತು, ಇದೇ ಈಕೆಗೆ ಇವತ್ತು ನಷ್ಟವೂ ಕೂಡ ಆಯಿತು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳೇಬೇಕು. ಹೌದು, ಈ ಹಿಂದೆನೇ ನಿಮಗೆ ಸುದೀಪ್ ಅವರು ನೇರವಾಗಿ ಹೇಳಿದ್ದು ಬಹುಶಃ ನೆನಪಿರ್ಬೋದು ಜಾಹ್ನವಿಗೆ. ನೀವು ಪ್ರತಿ ಸಲ ಜಾಹ್ನವಿ ಅಶ್ವಿನಿ 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 ಅಂತೇಳಿ ಹೇಳಿಕೊಂಡು ಅಶ್ವಿನಿಯ ಬಾಲ ನೀವು ಆಗ್ತಿದ್ದೀರಾ, ನಿಮ್ಮ ಆಟವನ್ನು ನೀವು ಆಡ್ತಿಲ್ಲ, ನಿಮ್ಮ ತನವನ್ನು ನೀವು ತೋರಿಸ್ತಿಲ್ಲ ಅನ್ನೋದನ್ನು ನೇರವಾಗಿ ಹೇಳಿದರು. ಯಾರಿಗೆ? ಜಾಹ್ನವಿಗೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಶ್ವಿನಿ ಎನ್ನುವಂಥ ಸಂಗತಿಯನ್ನು ತುರುಕ್ಲಿಕ್ಕೆ ಹೋಗಬೇಡಿ. ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಐಡಿಯಾಲಜಿಗಳನ್ನು, ನಿಮ್ಮ ಪಾಯಿಂಟ್ಸ್ಗಳನ್ನು, ನಿಮ್ಮ ತರ್ಕಗಳನ್ನು ಅದರಲ್ಲಿ ಸೇರಿಸಿ ಅಶ್ವಿನಿನ ಬಿಟ್ಟಾಕಿ ಎನ್ನುವಂಥ ಮಾತನ್ನು ಹೇಳಿದರು. ಅಶ್ವಿನಿಗೆ ನೀವು ಪಿ ಏನೂ ಅಲ್ಲ, ಅಶ್ವಿನಿಗೆ ನೀವು ಪರ್ಯಾಯನೂ ಅಲ್ಲ ಅನ್ನೋದನ್ನು ಕೂಡ ಹೇಳಿದರು. ಆದರೆ ಸ್ವಲ್ಪ ದಿನಗಳ ಕಾಲ ಬದಲಾಯಿತು. ಯಾಕೆ? ಮೇಲ್ನೋಟಕ್ಕೆ ಮಾತ್ರ ಬದಲಾಗಿದ್ದು. ಇವರಿಬ್ಬರ ನಡುವೆ ಒಂದು ಅಗ್ರಿಮೆಂಟ್ ಆಗುತ್ತೆ. ಯಾವುದು? ಈ ಡ್ರೆಸ್ ಚೇಂಜಿಂಗ್ ರೂಮ್ನಲ್ಲಿ ಒಂದು ಅಗ್ರಿಮೆಂಟ್ ಆಗುತ್ತೆ. ಹೊರಗಡೆ ಜಗತ್ತಿಗೆ ನಾವು ಮಾತನಾಡದೇ ಇರೋದು, ಒಳಗಡೆ ನಾವು ಮಾತನಾಡ್ತಿರೋಣ ಅನ್ನುವಂಥದ್ದು ಇವರ ಲೆಕ್ಕಾಚಾರ ಆಗಿತ್ತು. ಅದೇ ರೀತಿ 1-2 ವಾರಗಳ ಕಾಲ ನಡೆದುಕೊಳ್ತಾರೆ ಕೂಡ. ಅದರ ಬೆನ್ನಲ್ಲೇ ಇವರಿಬ್ಬರ ನಡುವೆ ಭಾರಿ ದೊಡ್ಡ ಒಂದು ಫೈಟ್ ಕೂಡ ನಡೆದು ಬಿಡ್ತದೆ. ಮೊದಲ ಫೈಟ್ನಲ್ಲಿ ಈ ವಿಚಾರ ಹೊರಗಡೆ ಬರೋದಿಲ್ಲ, ಆದರೆ 2ನೇ ಫೈಟ್ನಲ್ಲಿ ಈ ವಿಚಾರನೂ ಕೂಡ ಹೊರಗಡೆ ಬಂದುಬಿಡ್ತದೆ. ಈ ವಿಚಾರನೂ ಕೂಡ ಹೊರಗಡೆ ಬಂದುಬಿಟ್ಟು ಈ ವಿಚಾರದ ಬಗ್ಗೆ ಇಲ್ಲಿ ನೇರವಾಗಿ ಮತ್ತು ಬಹಿರಂಗವಾಗಿ ಜಾಹ್ನವಿ ಮಾತನಾಡಿ ಬಿಡ್ತಾರೆ. ಇದರ ನಡುವೆ ಇವರಿಬ್ಬರ ನಡುವೆ ಸಿಕ್ಕಾಪಟ್ಟೆ ಕಿತ್ತಾಟವು ಕೂಡ ನಡೆದಿದೆ ಅನ್ನೋದನ್ನು ಮರಿಬಾರ್ದು.
ಅಶ್ವಿನಿ ಮತ್ತು ಜಾಹ್ನವಿಯ ನಡುವೆ. ಈ ಹಿಂದೆನೇ ಜಾಹ್ನವಿರವರಿಗೆ ಅವರ ಮಗ ಬರೆದಂಥ ಪತ್ರದಲ್ಲೂ ಕೂಡ ಬರೆದಿದ್ರು. ಆ ಲೆಟರ್ನಲ್ಲಿ ಚಿಕ್ಕದೊಂದು ಸುಳಿವನ್ನು ಕೊಟ್ಟಿದ್ರು. ಬಿಗ್ ಬಾಸ್ ಕೂಡ ಎಲ್ಲ ಸ್ಪರ್ಧಿಗಳಿಗೆ ನೀಡಿದಂತೆ ಜಾಹ್ನವಿಗೂ ಕೂಡ ಒಂದು ಸುಳಿವನ್ನು ಕೂಡ ಕೊಟ್ಟಿತ್ತು. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತಹ ದಿನದಿಂದನೂ ಕೂಡ ಜಾಹ್ನವಿ ಅವರು ಚರ್ಚೆಯಲ್ಲೇ ಇದ್ದರು. ಹೀಗಿದ್ದು ಎಲಿಮಿನೇಟ್ ಆಗೋದಕ್ಕೆ ಕಾರಣ ಏನು? ಅವರ ಮಗನೇ ಕೊಟ್ಟಂತಹ ಕಾರಣ ಅದಕ್ಕೆ ನೇರವಾಗಿ ಉತ್ತರವನ್ನು ಕೊಡ್ತಾ ಇದೆ. ಒಂದು ಕಡೆ ಜಾಹ್ನವಿಯವರು ಪದೇ ಪದೇ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡ್ತಾ ಇದ್ರು. ಅಶ್ವಿನಿ ಜೊತೆಗೆ ಸೇರಿಕೊಂಡು ಸಾಕಷ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡುವಂಥದ್ದು. ಈಗ ಮೈಕ್ ಹಾಕದೇ ಇರುವಂಥದ್ದು, ಎಲ್ಲಿ ಮೈಕ್ ಹಾಕದೆ ಮಾತನಾಡಬಾರ್ದು ಅಂತೇಳಿ ರೂಲ್ಸ್ ಇದೆಯೋ ಅಲ್ಲಿ ಹೋಗಿ ಮೈಕ್ ಹಾಕದೆ ಮಾತನಾಡುವಂಥದ್ದು, ಜೊತೆಗೆ ಒಬ್ಬರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವಂಥದ್ದು, ವೈಯಕ್ತಿಕವಾಗಿ ನಿಂದಿಸುವಂಥದ್ದು, ಅದರ ಜೊತೆಗೆ ಕೆಲವೊಂದಷ್ಟು ವಸ್ತುಗಳನ್ನು ಕದಿಯುವಂಥ ಕೆಟ್ಟ ಬುದ್ಧಿ, ಅಂದರೆ ಕಾಫಿ ಪುಡಿಯನ್ನು ಕದ್ದಿಡುವಂಥದ್ದು, ಹಾಲನ್ನು ಕದ್ದು ಟೀಯನ್ನು ಮಾಡ್ಕೊಳ್ಳೋದು, ಕಾಫಿಯನ್ನು ಮಾಡ್ಕೊಳ್ಳೋದು, ಈ ರೀತಿ ಬರೀ ಕೆಟ್ಟ ಬುದ್ಧಿಯನ್ನೇ ಜಾಹ್ನವಿ ಆಗಾಗ ಪ್ರದರ್ಶನ ಮಾಡ್ತಾಯಿದ್ರು. ಇದೇ ಬಹುಶಃ ಜಾಹ್ನವಿಗೆ ಒಂದು ರೀತಿಯಲ್ಲಿ ಈ ಈ ರೀತಿ ಕೆಟ್ಟ ಕೆಲಸಗಳನ್ನು ಮಾಡುವಂಥ ಸಂದರ್ಭಗಳು ಕೂಡ ಬೆನ್ನೆಲುಬಾಗಿ ನಿಂತಿದ್ದು ಅಶ್ವಿನಿ ಗೌಡ ಮತ್ತು ಇತರರು. ಹಾಗಾಗಿ ಇಲ್ಲಿ ಒಂದು ಕಡೆ ಇದು ಕೂಡ ಸ್ಟ್ಯಾಬ್ ಆಗ್ತಾನೆ ಹೋಯಿತು. ಇನ್ನೊಂದು ಕಡೆ ದೊಡ್ಡದೊಂದು ಮಿಸ್ಟೇಕ್ಸನ್ನು ಮಾಡಿಬಿಡ್ತಾರೆ. ಏನು, ಎಲ್ಲರೂ ಕೂಡ ಆವರಣೆ ಹೋಗಿಬಿಡ್ತಾರೆ ಜಾಹ್ನವಿ ಅಂತಲೇ ಅಂದ್ಕೊಂಡಿದ್ರು. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಸ್ಪಂದನನನ್ನು ಮತ್ತು ಇತರರನ್ನು ಒಂದು 2-3 ಜನರನ್ನು ಕಲರ್ಸ್ ವಾಹಿನಿ ಉಳಿಸ್ಕೊಳ್ಳುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಬೇಕಂತಲೇ ಅವರನ್ನು ಉಳಿಸ್ಕೊಳ್ತಿದ್ದಾರೆ ಅಂತೇಳಿ. ಇದು ಸಹಜವಾಗಿ ಯಾರಿಗಾದರೂ ಟ್ರಿಗರ್ ಆಗೋದೇ ಅಲ್ವಾ. ಇನ್ಫ್ಯಾಕ್ಟು ನಾವು ಕೂಡ ಆ ವೀಕೆ ಒಂದು ಸ್ಟೋರಿಯನ್ನು ಮಾಡಿದ್ವಿ. ಇಲ್ಲಿ ಸ್ವಾಭಿಮಾನವನ್ನು ಬಹುಶಃ ಕಲರ್ಸ್ ವಾಹಿನಿ ಮರೆತು ಬಿಡ್ತು ಅಂತೇಳಿ. ಅಂದರೆ ಈಗ ನಮ್ಮನೇಲಿ ಊಟ ಮಾಡಿಕೊಂಡು, ನಮ್ಮನೇಲಿ ಇದ್ಕೊಂಡು, ನಮ್ಮನೇಲಿ ಉಳ್ಕೊಂಡು, ನಮ್ಮನೆ ಬಗ್ಗೆನೇ ಬೇರೆ ರೀತಿ, ಅಂದರೆ ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯೋದು ಅಂತೇಳಿ ಹೇಳ್ತಾರಲ್ಲ, ಆ ರೀತಿ ಬೇಡದಿರೋದು ಮಾಡ್ತಾ ಹೋದರೆ ಅಥವಾ ಮಾತನಾಡ್ತಾ ಹೋದರೆ ಯಾರು ತಾನೇ ಸಹಿಸ್ಕೊಳ್ತಾರೆ? ಈಗ ಕಲರ್ಸ್ ವಾಹಿನಿಯಲ್ಲೇ ಇದ್ಕೊಂಡು, ಕಲರ್ಸ್ನಲ್ಲೇ ಅವಕಾಶವನ್ನು ಗಿಟ್ಟಿಸ್ಕೊಂಡು, ಕಲರ್ಸ್ನಿಂದನೇ ಐಡೆಂಟಿಫಿಕೇಷನನ್ನು ಕೂಡ ಪಡ್ಕೊಂಡು, ಕಲರ್ಸ್ನಲ್ಲೇ ಈಗ ಬಿಗ್ ಬಾಸ್ನಲ್ಲೂ ಕೂಡ ಬಂದ್ಕೊಂಡು, ಅಲ್ಲೇ ಇದ್ಕೊಂಡು ಅದೇ ಶೋ ಬಗ್ಗೆ ಈ ರೀತಿ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿದ್ರೆ ಸ್ವಾಭಿಮಾನ ಇರುವಂತಹ ಯಾರು ಕೂಡ ಇದನ್ನು ಸಹಿಸೋದಿಲ್ಲ. ಬಹುಶಃ ಅದೇ ವಾರ ಹೋಗಬೇಕಾಗಿತ್ತು ಜಾಹ್ನವಿ, ಬಟ್ ಉಳಿಸ್ಕೊಂಡ್ರು. ಸುದೀಪ್ ನೇರವಾಗಿ ಹೇಳಿದರು, ವಾರ್ನಿಂಗನ್ನು ಕೊಟ್ಟಿದ್ರು ಕೂಡ. ಆನಂತರ ಇನ್ನೊಂದು ವಿಚಾರವನ್ನು ಕೂಡ ಬಹಿರಂಗಪಡಿಸಿದರು. ಇದೇ ಜಾಹ್ನವಿ ಬಿಗ್ ಬಾಸ್ಗೆ ಹೋಗೋದಕ್ಕೆ ಎಷ್ಟೆಲ್ಲ ಅವಲತ್ತುಕೊಂಡಿದ್ರು, ಎಷ್ಟು ಸಲ ಕೇಳಿದರು, ಎಷ್ಟು ಸಲ ಒಂದು ಒತ್ತಾಯವನ್ನು ಮಾಡಿದರು, ಯಾರ್ಯಾರ ಮೂಲಕ ಹೇಳಿಸಿದ್ರು, ಎಲ್ಲವನ್ನೂ ಕೂಡ ಹೇಳಿದರು, ಎಲ್ಲವನ್ನೂ ಕೂಡ ಬಿಚ್ಚಿಟ್ಟಿದ್ರು. ಅಷ್ಟಾದಮೇಲೂ ಕೂಡ ನೀವು ಈ ರೀತಿ ಮಾತನಾಡೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರು. ಇದೆಲ್ಲದಕ್ಕೂ ಕೂಡ ಬುದ್ಧಿ ಹೇಳಿ ಬದಲಾಯಿಸಬೇಕಾಗಿದ್ದಂಥ ಅಶ್ವಿನಿ ಮಾತ್ರ ಪ್ರತಿಯೊಂದು ಮೂಮೆಂಟನ್ನು ಕೂಡ ಎಂಜಾಯ್ ಮಾಡ್ತಿದ್ರು. ಜಾಹ್ನವಿ ಸದಾ ಅಶ್ವಿನಿ ಗೌಡ ಜೊತೆಗೆ ಅಂಟ್ಕೊಂಡಿದ್ರು. ಹಲವು ಸಲ ಈ ವಿಚಾರ ಚರ್ಚೆಗೂ ಕೂಡ ಬಂದಿತ್ತು. ಬಿಗ್ ಬಾಸ್ ಕೊಟ್ಟಂಥ ಟಾಸ್ಕ್ಗಳಲ್ಲಿ ಆ್ಯಕ್ಟಿವ್ ಆಗಿ ಭಾಗವಹಿಸಿದ್ರೂ ಕೂಡ, ಈ ಟಾಸ್ಕ್ಗಳಲ್ಲಿ ಗೆದ್ದು ಮನೆ ಮಂದಿಯ ಮೆಚ್ಚುಗೆಯನ್ನು ಗಳಿಸಿದ್ರೂ ಕೂಡ, ಮನೆ ಮಂದಿಗೆ ಒಳ್ಳೊಳ್ಳೆ ಅಡುಗೆ ಮಾಡಿ ಬಡಿಸಿದ್ರೂ ಕೂಡ, ವಾದ ವಿವಾದ ಅಂತೇಳಿ ಬಂದಾಗಲೂ ಕೂಡ ಜಾಹ್ನವಿ ಮುಂದಿದ್ರೂ ಕೂಡ ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ದು ಒಂದೇ ಒಂದು ಸಂಘದೋಷ. ಹೌದು, ಜಾಹ್ನವಿಯವರನ್ನು ಕಿಚ್ಚ ಸುದೀಪ್ ವೇದಿಕೆ ಮೇಲೆ ಕರೆದು ಕಾರಣಗಳನ್ನು ಕೇಳ್ತಾರೆ. ಆ ವೇಳೆ ಬಿಗ್ ಬಾಸ್ ಮನೆಯಲ್ಲಿ ಜಾಹ್ನವಿಯವರ ಜರ್ನಿಯ ವಿಟಿ ಕೂಡ ಪ್ಲೇ ಆಗಿತ್ತು. ಜಾಹ್ನವಿ ಇನ್ನೂ ಕೂಡ ಎಮೋಷನಲ್ ಆಗಿಯೇ ಇದ್ದಿದ್ದು ಕಂಡು ಬರ್ತಾ ಇತ್ತು. ಈ ವೇಳೆ ಜಾಹ್ನವಿಯವರ ಅಮ್ಮ ಬಳಿ ಕಿಚ್ಚ ಸುದೀಪ್ ಕಾರಣಗಳನ್ನು ಕೇಳ್ತಾರೆ. ಆಗ ಅವರು ಕಿಚ್ಚನಿಗೆ ಕಾರಣಗಳನ್ನು ಹೇಳುವಂತೆ ಹೇಳುತ್ತಾರೆ. ಆ ವೇಳೆ ಜಾಹ್ನವಿ ಪುತ್ರನನ್ನು ಕಿಚ್ಚ ಸುದೀಪ್ ವೇದಿಕೆಗೆ ಕರೆದು ಅವನ ಬಳಿ ಕಾರಣವನ್ನು ಕೇಳ್ತಾರೆ. ಆಗ ಆತ ಕೊಟ್ಟಂಥ ಕಾರಣ ಕಿಚ್ಚ ಸುದೀಪ್ ಅವರ ಮನಸ್ಸಿನಲ್ಲಿದ್ದಂಥ ಮಾತೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಆಗ್ತಿತ್ತು. ಚೆನ್ನಾಗಿ ಆಡ್ತಾಯಿದ್ರು ಸರ್, ಸೂಪರಾಗಿ ಆಡ್ತಾಯಿದ್ರು. ಬರೀ ಕಿರಿಚಾಡೋದು, ಮನೆಯಲ್ಲಿ ಕಿರಿಚಾಡೋದು, ಅಲ್ಲೂ ಕೂಡ ಕಿರಿಚಾಡೋದು. ಅಶ್ವಿನಿ ಅವರು ಅಮ್ಮ ಇಬ್ಬರು ಕೂಡ ಯಾವಾಗಲೂ ಒಟ್ಟಿಗೆ ಇರ್ತಾರೆ, ಎಲ್ಲರ ಜೊತೆಗೂ ಮಾತನಾಡಬೇಕಿತ್ತಲ್ವಾ ಅನ್ನುವಂಥ ವಿಚಾರವನ್ನು. ಅಂದರೆ ಜಾಹ್ನವಿ ಅವನು ಪಾಪ ಸಣ್ಣವನು, ಅವನು 1 ವರ್ಡ್ ಆನ್ಸರ್. ಎಲ್ಲ ಕಡೆಯೂ ಕೂಡ ಅಮ್ಮ ಇರಬೇಕಾಗಿತ್ತು, ಎಲ್ಲರ ಜೊತೆನೂ ಕೂಡ ಮಾತನಾಡಬೇಕಾಗಿತ್ತು. ಜಾಹ್ನವಿ ಜೊತೆಗೇ ಅಮ್ಮ ಇರ್ತಾ ಇದ್ರು. ಅಂದರೆ ನೇರವಾಗಿ ಹೇಳ್ತಾನೆ, ಜಾಹ್ನವಿ ಎಲ್ಲೋ ಒಂದು ಕಡೆ ಮಾಡಿದಂಥ ತಪ್ಪೇ ಇದು ಅನ್ನುವಂಥದ್ದು. ಕಿಚ್ಚ ಜಾಹ್ನವಿ ಅಮ್ಮನ ಕಡೆಗೆ ಮುಖ ಮಾಡಿ, ತಾಯಿ ಕರಳು ಇವೆಲ್ಲ ನೋಡಿರಲ್ಲ ಬಿಡಿ ಅಂತಲೂ ಕೂಡ ತಮಾಷೆಯನ್ನು ಮಾಡಿ, ಯಾವ ವಿಚಾರಕ್ಕೆ ನೀವು ಹೊರಗಡೆ ಬಂದ್ರಿ ಅನ್ನೋದನ್ನು ಇಲ್ಲಿ ಸೂಕ್ಷ್ಮವಾಗಿ ಹೇಳ್ತಾರೆ. ಹೌದು, ಕೆಲವರು ಅರ್ಥ ಮಾಡಿಕೊಳ್ಳದೆ ನನ್ನ ಬಗ್ಗೆ ಮಾತನಾಡಿದ್ದು, ಚಿನಿಮಿನಿ ರೀಸನ್ ಎಲ್ಲವೂ ಕೂಡ ಅರ್ಥ ಮಾಡಿಕೊಳ್ಳದೆ ಹೇಳಿದ್ರು ಅಂತೇಳಿ ಅನಿಸುತ್ತೆ. ಮನೆಯಲ್ಲಿ ಅಶ್ವಿನಿಯವರನ್ನು ತುಂಬ ಮಿಸ್ ಮಾಡ್ತೇನೆ. ಬಿಗ್ ಬಾಸ್ ಮನೆಗೆ ಬಂದಾಗ ನನಗೆ ಅಶ್ವಿನಿಯವರೊಂದಿಗೆ ಸೆಟ್ ಆಗ್ತಾ ಇರಲಿಲ್ಲ. ಅವರು ನನ್ನನ್ನು ನಾಮಿನೇಟ್ ಮಾಡಿರ್ತಾರೆ. ಅಸುರ ಟಾಸ್ಕ್ನಲ್ಲಿ ನಾವು ಒಂದಾಗ್ತೀವಿ. ಆಗ ತುಂಬ ವಿಚಾರ ಮಾತನಾಡಿಕೊಂಡಿದ್ದೀವಿ. ನಾನು ಕೂಡ ಸಿಂಗಲ್ ಪೇರೆಂಟ್, ಅವರು ಕೂಡ ಸಿಂಗಲ್ ಪೇರೆಂಟು. ಕೆಲವು ವಿಚಾರಗಳನ್ನು ನಿಧಾನವಾಗಿ ಹೇಳಿದರೆ ಕೇಳ್ತಾರೆ ಅನ್ನೋದನ್ನು ಜಾಹ್ನವಿ ಮತ್ತೆ ಹೇಳ್ತಾರೆ.
ಆದರೆ ಇಲ್ಲಿ ಜಾಹ್ನವಿ ಆಗಲಿ ಅಥವಾ ಅಶ್ವಿನಿ ಗೌಡ ಜೊತೆಗೆ ಆತ್ಮೀಯರಾಗುವಂಥ ಪ್ರತಿಯೊಬ್ಬರು ಕೂಡ ಒಂದು ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಯಾರೆಲ್ಲ ಅಶ್ವಿನಿ ಗೌಡ ಜೊತೆಗೆ ಈ ತುಂಬ ಆತ್ಮೀಯತೆಯಿಂದ ಬೆರೆತರೋ ಅವರೆಲ್ಲರೂ ಕೂಡ ಹೊರಗಡೆ ಬಂದರು. ಈಗ ಅಶ್ವಿನಿ ಗೌಡ ಒಂದು ರೀತಿಯಲ್ಲಿ ಮನೆಯಲ್ಲಿ ಒಂಟಿಯಾಗಿದ್ದಾರೆ. ಬಹುಶಃ ಅವರಿಗೆ ಜಾಹ್ನವಿ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಎದ್ದು ನಿಂತು ಹಗ್ ಮಾಡಿ ಕಳಿಸಿಕೊಡುವಂತಹ ಒಂದು ಕ್ಷಣವನ್ನು ಕೂಡ ಬಿಗ್ ಬಾಸ್ ನಿರ್ಮಾಣ ಮಾಡಿ ಕೊಡಲಿಲ್ಲ. ಹಾಗಾಗಿ ಸುದೀಪ್ ಫ್ರೀಸ್ ಅಂತೇಳಿ ಹೇಳಿದ್ರಿಂದ ಆ ಕ್ಷಣವೂ ಕೂಡ ಸಿಗಲಿಲ್ಲ. ಆದರೆ ಇವರೆಲ್ಲರ ಎಲಿಮಿನೇಷನ್ಗೂ ಕೂಡ ನೇರವಾದಂಥ ಕಾರಣ ಅಶ್ವಿನಿ ಅನ್ನೋದನ್ನು ಇವರು ಯಾರೂ ಕೂಡ ಅರ್ಥ ಮಾಡಿಕೊಳ್ತಿಲ್ಲ. ಇನ್ನು ಮುಂದೆ ಅಶ್ವಿನಿ ಜೊತೆಗೆ ಕ್ಲೋಸ್ ಆಗೋರು ಇದನ್ನು ಅರ್ಥ ಮಾಡಿಕೊಳ್ಳೇಬೇಕು. ಇಲ್ಲಿ ಆಲ್ರೆಡಿ 2-3 ಸಲ ತಮಾಷೆಯಾಗಿ ಈ ವಿಚಾರವನ್ನು ಹೇಳಿದ್ದಾನೆ. ಇನ್ನೂ ಕೂಡ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಇದ್ದರೆ ಬಹುಶಃ ಇನ್ನು ಮುಂದೆ ಯಾರು ಅಶ್ವಿನಿ ಜೊತೆಗೆ ಕ್ಲೋಸ್ ಆಗ್ತಾರೋ ಅವ್ರಿಗೂ ಕೂಡ ಬಗ್ನಿಗೂಟ ಫಿಕ್ಸ್ ಅನ್ನೋದರಲ್ಲಿ ಡೌಟೇ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಅಶ್ವಿನಿಯ ಈ ಸ್ನೇಹ, ಜಾಹ್ನವಿಯವರ ಎಲಿಮಿನೇಷನ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.